ನಮಸ್ಕಾರ, ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಕರ್ನಾಟಕಕ್ಕೆ ಒಂದು ಸೂಚನೆ ಏನು ಅಂತ ಅಂದ್ರೆ, ಪ್ರತಿದಿನ 3500 ಕ್ಯೂಸೆಕ್ಸ್ನಂತೆ ಒಟ್ಟು 4 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎನ್ನುವಂಥದ್ದು ಸೂಚನೆ. ಆತಂಕ ಏನು ಅಂತಂದ್ರೆ, ಸದ್ಯದ ರಾಜ್ಯದ ಪರಿಸ್ಥಿತಿ ಮಳೆ ಇಲ್ಲದೆ ರಾಜ್ಯದಲ್ಲಿ ಜಲಾಶಯಗಳ ಒಡಲು ಬತ್ತುತ್ತಾ ಇದೆ, ಜಲಾಶಯದ ಒಳಹರಿವು ಬತ್ತುತ್ತಾ ಇದೆ. ಈ ಸಂದರ್ಭದಲ್ಲಿ ರೈತರೆಲ್ಲರೂ ಕೂಡ ಬೆಳೆಯನ್ನ ಹಾಕಬೇಕೋ ಬೇಡವೋ ಎನ್ನುವಂತಹ ಗೊಂದಲದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಕುಡಿಯ ನೀರು ರಾಜ್ಯದಲ್ಲಿ ಮೊದಲ ಆದ್ಯತೆ ಆಗಬೇಕು ಎನ್ನುವಂಥದ್ದು ಸರ್ಕಾರದ ಚಿಂತನೆ. ಈ ಎಲ್ಲ ಇದರ ನಡುವೆ ನಿನ್ನೆ ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಈ ಸೂಚನೆ ಬಂದಂಥದ್ದು ಕರ್ನಾಟಕವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬಲ್ಲಂಥದ್ದಾಗಿತ್ತು. ಯಾಕೆ ಅಂತಂದ್ರೆ, ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಅನೇಕ ಕಡೆ ಕುಡಿಯ ನೀರಿಗೂ ಕೂಡ ಹಾಹಾಕಾರ, ಅಂದ್ರೆ ಕುಡಿಯ ನೀರಿಗೂ ಕೂಡ ತೀವ್ರ ಬರ ಬಂದಿರುವಂತಹ ಪರಿಸ್ಥಿತಿ ಇದೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ. ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಹರಿಸಬೇಕು ಎನ್ನುವಂತಹ ಈ ಸೂಚನೆ ಅರಗಿಸಿಕೊಳ್ಳಲು ಸಾಧ್ಯ. ಹಾಗಾಗ್ಬಿಟ್ಟು ರಾಜ್ಯ ಸರ್ಕಾರ ಜಲಸಂಪನ್ಮೂಲ ಖಾತೆಯ ಮಂತ್ರಿಗಳು ಯಾರಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಒಂದು ಮೇಲ್ಮನವಿಯನ್ನ ಸಲ್ಲಿಸ್ತೇವೆ ಪ್ರಾಧಿಕಾರಕ್ಕೆ. ಈ ಕರ್ನಾಟಕದ ಸದ್ಯದ ಪರಿಸ್ಥಿತಿ ಏನಿದೆ ಇದನ್ನ ಬದಿಗೊತ್ತಿ ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವಂಥದ್ದನ್ನ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳ್ಬಿಟ್ರು. ಎಲ್ಲದರ ನಡುವೆ ಇವತ್ತು JDS ಕೂಡ ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎನ್ನುವಂಥದ್ದು JDSನ ಆಗ್ರಹ. ಯಾಕೆ ಅಂತಂದ್ರೆ, ಮಂಡ್ಯ, ಈ ಹಳೆ ಮೈಸೂರು ಭಾಗದಲ್ಲಿ ಈ ಸಮಯದಲ್ಲಿ ರೈತರಿಗೆ ಸುಗ್ಗಿ, ಈ ಸಮಯದಲ್ಲೇ ಮಳೆ ಇಲ್ಲದ ಕಾರಣ ರೈತರೆಲ್ಲರೂ ಕೂಡ ಆಕಾಶ ನೋಡೋ ಪರಿಸ್ಥಿತಿ ಬಂದಿದೆ. ಇಂತಹ ಸಮಯದಲ್ಲಿ ನೀರು ಬಿಟ್ಟರೆ ರೈತರಿಗೆ ಬಹಳಷ್ಟು ಅನ್ಯಾಯ ಆಗುತ್ತೆ. ಕುಡಿಯ ನೀರು ರಾಜ್ಯದಲ್ಲಿ ಮೊದಲ ಆದ್ಯತೆ ಆಗಬೇಕು ಎನ್ನುವಂಥದ್ದು ಸರ್ಕಾರದ ಚಿಂತನೆ. ಹಾಗಾಗ್ಬಿಟ್ಟು ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎನ್ನುವಂಥದ್ದು JDSನ ಆಗ್ರಹ. JDS ಇವತ್ತು ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಳ್ತು. ಅದನ್ನ ಜಿಸ್ಟ್ ಯಥಾವತ್ ಹೇಳ್ಬಿಡ್ತೀನಿ. ತಮಿಳುನಾಡಿಗೆ ದಿನನಿತ್ಯ 3500 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಶಿಫಾರಸು ಕರ್ನಾಟಕಕ್ಕೆ ಎಸಗಿರುವ ಘೋರ ಅನ್ಯಾಯ. ಜೂನ್ನಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸೂಕ್ತ ಮಳೆಯಾಗದೆ KRS ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ತಲುಪಿದೆ. ಡೆಡ್ ಸ್ಟೋರೇಜ್ ಅಂದ್ರೆ ಅದು ಬಳಕೆಗೆ ಯೋಗ್ಯವಲ್ಲದ ನೀರು ಅಂತ ಅರ್ಥ. ಇಂತಹ ತೀವ್ರ ಬರ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ನಂತೆ 15 ದಿನಗಳಲ್ಲಿ 4 TMC ನೀರು ಹರಿಸುವುದು ಅಸಾಧ್ಯ. ಈಗಾಗಲೇ ಬೆಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ನೀರು ಹರಿಸಿದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಹಾಗೂ ಮಂಡ್ಯ ಭಾಗದಲ್ಲಿ ಹಲವೆಡೆ ಕುಡಿಯುವ ನೀರಿನ ಭೀಕರ ಅಭಾವ ಎದುರಾಗಲಿದೆ. ಕುಡಿಯುವ ನೀರಿಗೂ ಕಂಟಕ ತರುವ CWRC ನಿರ್ಧಾರವನ್ನ ಕನ್ನಡಿಗರು ಒಪ್ಪುವುದಿಲ್ಲ. ಮುಖ್ಯಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ಹನಿ ನೀರನ್ನು ಕೂಡ ಬಿಡಬೇಡಿ. ನಮ್ಮ ರೈತರನ್ನ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಆಗಬೇಕಾಗಿದೆ. DK ಶಿವಕುಮಾರ್ ಅವರೇ, ಯಾವುದೇ ಒತ್ತಡಕ್ಕೆ ಮಣಿಯದೆ ಸಮಿತಿ ಶಿಫಾರಸಿನ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪ್ರಬಲವಾಗಿ ಮೇಲ್ಮನವಿ ಸಲ್ಲಿಸಿ. ಜೊತೆಗೆ ತಮಿಳುನಾಡು CM ವಿಜಯ್ ಅವರಿಗೂ ಕರುನಾಡಿನ ಬರ ಪರಿಸ್ಥಿತಿ ಮತ್ತು ಜಲಾಶಯಗಳ ವಸ್ತು ಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಿ. ನಾಡಿನ ರೈತರು ಮತ್ತು ಜನತೆಯ ಹಿತ ಕಾಯಲು ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ಗಟ್ಟಿಯಾದ ದೃಢ ನಿರ್ಧಾರವನ್ನ ಕೈಗೊಳ್ಳಬೇಕೆಂದು ನಾವು ಆಗ್ರಹಿಸುತ್ತೇವೆ ಅಂತ ಹೇಳ್ಬಿಟ್ಟು JDS ಟ್ವೀಟ್. ಖಂಡಿತವಾಗಿಯೂ ಕರ್ನಾಟಕದಿಂದ ಒಂದು ವೇಳೆ ಏನಾದರೂ ಪ್ರತಿದಿನ 3500 ಕ್ಯೂಸೆಕ್ಸ್ನಂತೆ ಮುಂದಿನ 15 ದಿನಗಳಲ್ಲಿ 4 TMC ನೀರು ತಮಿಳುನಾಡಿಗೆ ಹರಿದು ಹೋದ್ರೆ ಮತ್ತಷ್ಟು ಬರಗಾಲ ಎದುರಾಗುವಂತಹ ಪರಿಸ್ಥಿತಿ ಖಂಡಿತವಾಗಿಯೂ ಬರುತ್ತೆ. ಆ ನಿಟ್ಟಿನಲ್ಲಿ JDSನ ಆಗ್ರಹ. ಇನ್ನು ಮೇಲ್ಮನವಿಗೆ ಸರ್ಕಾರ ನಿರ್ಧಾರ ಮಾಡಿದೆ. ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಜಲಶಕ್ತಿ ಇಲಾಖೆಯ ಸಂಬಂಧಪಟ್ಟ ಒಬ್ಬ ಸಚಿವರು ತಮಿಳುನಾಡಿನ ಒಬ್ಬ ಸಂಸದರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟರು. ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ನಮ್ಮ ಮೇಕೆದಾಟು ಯೋಜನೆ ಅಂತ ಪದೇ ಪದೇ ಚರ್ಚೆ ಆಗ್ತಾ ಇದೆಯಲ್ವಾ, ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಕರ್ನಾಟಕ ತನ್ನ ಕೆಳ ರಾಜ್ಯದ ಅನುಮತಿಯನ್ನ ಪಡೆದುಕೊಳ್ಳುವಂತಹದ್ದು ಅಗತ್ಯ ಇಲ್ಲ ಎನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಕೆಳ ರಾಜ್ಯದ ಅನುಮತಿ ಪಡೆದುಕೊಳ್ಳಬೇಕು ಎನ್ನುವಂತ ಇದು ವಿಚಾರ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಉಲ್ಲೇಖವೇ ಆಗಿಲ್ಲ ಎನ್ನುವಂಥದ್ದು ಜಲಶಕ್ತಿ ಇಲಾಖೆಯ ಉತ್ತರ ತಮಿಳುನಾಡಿನ ಸಂಸದರಿಗೆ. ಇದಕ್ಕೆ ತಮಿಳುನಾಡಿನ CM ವಿಜಯ್ ಅವರು
ಅದನ್ನು ವಿರೋಧಿಸಿ ಅದನ್ನು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದ್ರು. ಈ ಉತ್ತರ ನಿರಾಶಾದಾಯಕವಾಗಿದೆ, ಹಾಗಾಗ್ಬಿಟ್ಟು ನಾವು ಒಪ್ಪುವುದಿಲ್ಲ ಇದನ್ನ ಯಾವ ಕಾರಣಕ್ಕೂ ಅನ್ನುವಂಥದ್ದು CM ವಿಜಯ್ ಅವರ ವಾದ. ಇನ್ನು CM ವಿಜಯ್ ಅವರು ಆಗಸ್ಟ್ 3ರಂದು ಕರ್ನಾಟಕಕ್ಕೆ ಬಂದು ನೀರಿನ ವಿಚಾರ, ಕಾವೇರಿ ವಿಚಾರವನ್ನ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಲಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ. ಅಲ್ಲಿಗೆ ಕಾವೇರಿ ನೀರಿನ ವಿಚಾರ, ಸಂಘರ್ಷ ಮತ್ತು ಸಂಧಾನ ಎರಡು ಆದಿಯನ್ನು ಕೂಡ ತುಳಿದಂತೆ ಆಗತ್ತೆ. ಕ್ವಿಕ್ ಆಗಿ ಜಲಾಶಯದ ಸಾಮರ್ಥ್ಯ ಎಷ್ಟಿದೆ, ಹಾಲಿ ಸಂಗ್ರಹ ಎಷ್ಟಿದೆ, ಹೊರಹರಿವು ಎಷ್ಟಿದೆ ಅನ್ನುವಂಥದ್ದನ್ನ ಹೇಳ್ಬಿಡ್ತೀನಿ. ಜುಲೈ 28ಕ್ಕೆ ಇದು ಜಲಾಶಯ, ಅದರ ಸಂಗ್ರಹ ಸಾಮರ್ಥ್ಯ, ಹಾಲಿ ಸಂಗ್ರಹ ಮತ್ತು ಹೊರಹರಿವನ್ನ ಹೇಳ್ತೀನಿ. ಕಾವೇರಿ ಕಣಿವೆಯ 4 ಜಲಾಶಯಗಳಲ್ಲಿ ಒಟ್ಟು ನೀರಿನ ಸಂಗ್ರಹ ಎಷ್ಟಿದೆ ಅನ್ನುವಂಥದ್ದನ್ನ ನಂಬರ್ಸ್ ಹೇಳ್ತಾ ಹೋಗ್ತೀನಿ. ಹಾರಂಗಿ ಜಲಾಶಯದ ಒಟ್ಟು ಸಂಗ್ರಹ ಸಾಮರ್ಥ್ಯ ಎಷ್ಟು ಅಂದರೆ 8.50 TMC. ಹಾಲಿ ಸಂಗ್ರಹ ಎಷ್ಟಿದೆ, ನೀರೆಷ್ಟಿದೆ ಪ್ರಸ್ತುತ ಅಂತಂದರೆ ಜಲಾಶಯದಲ್ಲಿ 8.01 TMC. ಜಲಾಶಯದಿಂದ ಹೊರ ಹೋಗ್ತಾ ಇರುವ ನೀರು, ಹೊರ ಹರಿವು ಎಷ್ಟಿದೆ ಅಂದರೆ 1500 ಕ್ಯೂಸೆಕ್ಸ್. ನೆಕ್ಸ್ಟ್ ಹೇಮಾವತಿಯಲ್ಲಿ ಒಟ್ಟು ಸಂಗ್ರಹ ಸಾಮರ್ಥ್ಯ 37.10 TMC. ಪ್ರಸ್ತುತ 23.75 ಅಂದರೆ 23.75 TMC ನೀರಿನ ಸಂಗ್ರಹ ಇದೆ. 500 ಕ್ಯೂಸೆಕ್ಸ್ ಹೊರಹರಿವು ಇದೆ. ಕೃಷ್ಣರಾಜಸಾಗರದಲ್ಲಿ KRSನಲ್ಲಿ 49.45 TMC ಸಂಗ್ರಹ ಸಾಮರ್ಥ್ಯ. ಒಟ್ಟು ಅದರಲ್ಲಿ ಸದ್ಯ 17.4 TMC ನೀರಿರುವಂತಹದ್ದು. ಹೊರಹರಿವು 1745 ಕ್ಯೂಸೆಕ್ ಹೊರಹರಿವಿದೆ. ಕಬಿನಿ ಜಲಾಶಯದ ಒಟ್ಟು ಸಂಗ್ರಹ ಸಾಮರ್ಥ್ಯ 19.52 TMC. ಇದರಲ್ಲಿ ಹಾಲಿ ಸಂಗ್ರಹ 14.43 TMC ಪ್ರಸ್ತುತ ಜಲಾಶಯದಲ್ಲಿರುವಂತಹ ನೀರು. ಹೊರಹರಿವು 300 ಕ್ಯೂಸೆಕ್ಸ್ ಇದೆ. ಈ 4 ಜಲಾಶಯಗಳನ್ನು ಸೇರಿಸಿದರೆ ಕಾವೇರಿ ಕಣಿವೆಯ 4 ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಎಷ್ಟಿದೆ ಪ್ರಸ್ತುತ ಅಂತಂದ್ರೆ ಕೇವಲ 63.23 TMC. ಸಂಗ್ರಹ ಎಷ್ಟು ಟೋಟಲ್ ಅಂದ್ರೆ 114.57 TMC ಸಂಗ್ರಹದ ಪೈಕಿ 63.23 TMC ನೀರಿನಷ್ಟು ಸಂಗ್ರಹ ನಮ್ಮಲ್ಲಿ ಇದೆ ಸದ್ಯದ ನಿನ್ನೆ ಜುಲೈ 28ಕ್ಕೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಎಷ್ಟಿತ್ತು ಅಂತಂದ್ರೆ 108.68 TMC ನೀರು ಕಳೆದ ವರ್ಷ ಇದೇ ಸಮಯದಲ್ಲಿ ಇದ್ದಂಥದ್ದು. ಹಾಗಾಗ್ಬಿಟ್ಟು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಈ ಸೂಚನೆ ಕರ್ನಾಟಕಕ್ಕೆ ಜಲಕಂಟಕವನ್ನ ತಂದೊಡ್ಡುವಂತಹ ಸೂಚನೆ. ಹಾಗಾಗ್ಬಿಟ್ಟು ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ಪ್ರಾಧಿಕಾರದಿಂದ ಮತ್ತೇನು ಉತ್ತರ ಬರುತ್ತೆ, ಪ್ರಾಧಿಕಾರದ ನಡೆ ಏನು, ಅದರ ನಿಲುವೇನು, ಮೇಲ್ಮನವಿ ಸಲ್ಲಿಸಿದ ಮೇಲೆ ಅದರ ನಿರ್ಧಾರ ಏನು ಎನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಷ್ಟೇ. ಇನ್ನು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಒಂದಷ್ಟು ಮಾತನಾಡೋಣ. ನಾನು ಮೊನ್ನೆಯಿಂದನೂ ಮಾತನಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ಬೇರೆ ಅಪ್ಡೇಟ್ಸ್ಗಳಿದ್ದ ಕಾರಣ ಕ್ವಿಕ್ ಆಗಿ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಿ ಮುಗಿಸ್ತಾ ಇದ್ದೆ. ಇವತ್ತೊಂಚೂರು 1-2 ನಿಮಿಷ ಎಕ್ಸ್ಟ್ರಾನೇ ಮಾತಾಡುವಂಥ ಸಮಯ. ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡ ಕಾಕ್ರೋಚ್ ಜನತಾ ಪಾರ್ಟಿ CJP ಕೇವಲ 90 ಗಂಟೆಗಳಲ್ಲೇ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳನ್ನ ಹಿಂದಿಕ್ಕಿ ಫಾಲೋವರ್ಸ್ಗಳನ್ನ ಪಡ್ಕೊಳ್ತು. 90 ಗಂಟೆಗಳಲ್ಲೇ ಹೆಚ್ಚು ಕಡಿಮೆ 2 ಕೋಟಿಗೂ ಹೆಚ್ಚು ಫಾಲೋವರ್ಸ್ಗಳನ್ನು ಪಡ್ಕೊಳ್ತು. ಅದಾದ ನಂತರ ಒಂದು ಅಭಿಯಾನ ಆಗಿ ಪ್ರಾರಂಭ ಆಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಡಿ ಅಂತಿಮವಾಗಿ ಕೇಂದ್ರ ಸರ್ಕಾರದ ಮಂಡಿಯೂರಿಸುವಲ್ಲಿ ಯಶಸ್ವಿ ಆಯಿತು. ಇದೆಲ್ಲ ಆದ ನಂತರ ಹಲವರ ಕುತೂಹಲ ಏನು, ಕಾಕ್ರೋಚ್ ಜನತಾ ಪಾರ್ಟಿ ನಮ್ಮ ನಡುವೆ ಇನ್ನು ಮೇಲೆ ಒಂದು ರಾಜಕೀಯ ಪಕ್ಷವಾಗಿ ಉಳಿಯಲಿದೆಯಾ, ಒಂದು ಚಳುವಳಿಯಾಗಿ ಉಳಿಯಲಿದೆಯಾ, ಅಥವಾ ವಿಪಕ್ಷಕ್ಕೆ ಬೆಂಬಲವಾದಂತಹ ಇನ್ನೊಂದು ಆಂದೋಲನವಾಗಿ ಉಳಿಯಲಿದೆಯಾ ಎನ್ನುವಂಥದ್ದು ನಮ್ಮ ನಡುವೆ ಇರುವಂತಹ ಕುತೂಹಲ. ಯಾಕೆ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಒಂದು ಪಕ್ಷ ಚುನಾವಣೆಗೆ ಕಣಕ್ಕಿಳಿಬೇಕು, ಮತ್ತೆ ಒಂದು ಪಕ್ಷವಾಗಿ ಹೊರಹೊಮ್ಮಬೇಕು ಅಂತ ಅಂದ್ರೆ ಬಲಿಷ್ಠವಾದಂತಹ ಕೇಡರ್ ನಿರ್ಮಾಣ ಆಗಬೇಕು, ತಳಮಟ್ಟದಿಂದ ಒಂದು ಕೇಡರ್ ನಿರ್ಮಾಣ ಆಗಬೇಕು. ಅದಾದ ನಂತರ ಸಂಘಟನೆ ಬಹಳ ಮುಖ್ಯ ಒಂದು ಪಕ್ಷಕ್ಕೆ. ಅದರ ಜೊತೆಗೆ ಸಂವಿಧಾನಬದ್ಧ ಚುನಾವಣಾ ಆಯೋಗದ ನಿಯಮವನ್ನ ಪೂರೈಕೆ ಮಾಡಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ನಡುವೆ ಹೇಗಿರಬಹುದು ಎನ್ನುವಂತಹ ಒಂದು ಗೊಂದಲ, ಸಹಜವಾದಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಚಳುವಳಿಯಾಗಿ ಉಳಿಯುತ್ತಾ ಅಥವಾ ಶಾಡೋ ವಿಪಕ್ಷವಾಗಿ ಉಳಿಯುತ್ತಾ? ಶಾಡೋ ವಿಪಕ್ಷ ಅಂತಂದ್ರೆ ದೇಶದಲ್ಲಿ ವಿಪಕ್ಷ ಮಾಡುವಂತಹ
ಎಲ್ಲ ಹೋರಾಟಗಳಿಗೆ, ಸರ್ಕಾರದ ವಿರುದ್ಧ ವಿಪಕ್ಷ ರೂಪಿಸುವಂಥ ಎಲ್ಲ ತಂತ್ರಗಳಿಗೆ ಬೆಂಬಲವಾಗಿ ನಿಂತು ವಿಪಕ್ಷದ ಜೊತೆ ಕೆಲಸ ಮಾಡಲಿದೆಯಾ, ಅಥವಾ ಈ ಹಿಂದೆ ಚಳುವಳಿಗಳಾದವಲ್ಲ ಆ ಚಳುವಳಿಗಳಂತೆ ಇದು 4ನೇ ಅಲೆಯ ಎನ್ನುವಂಥದ್ದು ಕುತೂಹಲ. ಯಾಕೆ ಅಂತಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಆಂದೋಲನವಾಗಿ ಹುಟ್ಟುಕೊಂಡಿದೆ, ಒಂದು ಆಂದೋಲನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭ ಆಗಿದೆ. ಅದರ ರಾಷ್ಟ್ರೀಯ ವಕ್ತಾರ ಯಾರು ಸೌರಭ್ ದಾಸ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಸೌರಭ್ ದಾಸ್ ಅವರು ಏನು ಅಂತಂದರೆ ಇದಿನ್ನು ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ ಎನ್ನುವಂಥದ್ದನ್ನು. ಯಾಕೆ ಈ ಹೇಳಿಕೆ ಏನು ಅಂತಂದರೆ, ಏನು ಕಾಕ್ರೋಚ್ ಜನತಾ ಪಾರ್ಟಿ 2029 ಲೋಕಸಭಾ ಚುನಾವಣಾ ಹೊತ್ತಿಗೆ ಚುನಾವಣೆಗೆ ತಂತ್ರವನ್ನು ರೂಪಿಸುತ್ತಾ ಒಂದು ಪಕ್ಷವಾಗಿ ನಮ್ಮ ಜೊತೆ ಉಳ್ಕೊಳ್ಳುತ್ತಾ ಎನ್ನುವಂಥದ್ದು ಗೊಂದಲ. ಹಾಗಾಗಿ ಬಿಟ್ಟು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಒಂದು 400+ ಸ್ವಯಂ ಸೇವಕರು ಇದ್ದಾರೆ ಪಕ್ಷದಲ್ಲಿ. ಅದಾದ ನಂತರ ಲಾಯರ್ಸ್ ಸಪೋರ್ಟ್ ಇದೆ. ಅದಾದ ನಂತರ ಏನು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಲ್ಗೋರಿದಮ್ನ ಇಟ್ಕೊಂಡು ಹೈಪ್ ಕ್ರಿಯೇಟ್ ಮಾಡಿ ಯುವ ಸಮೂಹವನ್ನು, ಅಂದರೆ ಏನು ಜನರೇಷನ್ Z ಅಂತ ಕರಿತೀವಿ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂಥವ್ರನ್ನ ತನ್ನತ್ತ ಸೆಳೆಯುವಂತಹ ತಂತ್ರಗಾರಿಕೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಬಹಳ ಮುಂದಿದೆ. ಅಭಿಜಿತ್ ದೀಪ್ಕೆ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕರು. ಆಮ್ ಆದ್ಮಿ ಪಾರ್ಟಿಯಲ್ಲಿ ಈ ಹಿಂದೆ ಕೆಲಸ ಮಾಡಿದಂಥ ಅನುಭವ ಇದೆ ಅವರಿಗೆ. ಅವರು ಇದೇನು ಹೊಸದಲ್ಲ, ಅವರು ಏಕಾಏಕಿ ಕಾಕ್ರೋಚ್ ಜನತಾ ಪಾರ್ಟಿ ಮೂಲಕ ಪರಿಚಯ ಆದಂಥದ್ದಲ್ಲ. ಅವರು ಆಮ್ ಆದ್ಮಿ ಪಾರ್ಟಿಯೊಟ್ಟಿಗೆ ಕೆಲಸ ಮಾಡಿದಂತಹ ಅನುಭವ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂಥವರನ್ನು ತನ್ನತ್ತ ಸೆಳೆಯುವಂಥ ಒಂದು ತಂತ್ರಗಾರಿಕೆ ರೂಪಿಸಬಲ್ಲವರಲ್ಲಿ ಅಭಿಜಿತ್ ದೀಪ್ಕೆ ಅವರದ್ದು ಮೇಲುಕೈ. ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಇನ್ನು ಇದೇ ರೀತಿಯಾಗಿ ದೇಶದಲ್ಲಿ ಈ ಹಿಂದೆ ಆದಂಥ ಚಳುವಳಿಗಳನ್ನು ನಾನು ನೋಡ್ತಾ ಇದ್ದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಮೊದಲ, ಅಥವಾ ಈ ಹಿಂದೆ ಏನಾದರೂ ಕಾಕ್ರೋಚ್ ಜನತಾ ಪಾರ್ಟಿಯಂತೆ ಯಾವುದಾದ್ರೂ ಪಕ್ಷ ಅಪಿಯರ್ ಆಗಿತ್ತಾ, ಅದರ ಪ್ರತಿಫಲಗಳೇನು ಎನ್ನುವಂಥದ್ದನ್ನು ನಾನು ನೋಡ್ತಾ ಇದ್ದೆ. ಆಗ ಒಂದು 3 ಚಳುವಳಿಗಳು, ಇದೇ ರೀತಿಯಾದಂಥ ಆಂದೋಲನಗಳು ಸಿಕ್ಕುವ ಜಿಸ್ಟ್ ಹೇಳ್ತೀನಿ, ತುಂಬ ಡ್ರ್ಯಾಗ್ ಮಾಡಲಿಕ್ಕೆ ಹೋಗಲ್ಲ. 1971, 1974, 1975ರಲ್ಲಿ JP ಚಳುವಳಿ ನಡೀತು, ಜಯಪ್ರಕಾಶ್ ಚಳುವಳಿ. ಬಿಹಾರದ ವಿದ್ಯಾರ್ಥಿ ಆಂದೋಲನ ಇಡೀ ದೇಶವನ್ನ ಸುತ್ತುವರಿತು. ನಿರುದ್ಯೋಗ ಸಮಸ್ಯೆಯಿಂದ ಹಿಡಿದು, ಬೆಲೆ ಏರಿಕೆಯ ಸಮಸ್ಯೆಯಿಂದ ಹಿಡಿದು, ಅದಾದ ನಂತರ ಆಹಾರದ ಕೊರತೆ ಮತ್ತು ವಿದ್ಯಾರ್ಥಿಗಳ ಹಾಸ್ಟೆಲ್ ಮತ್ತು ಕಾಲೇಜು ಶುಲ್ಕದ ಹೆಚ್ಚಳಗಳನ್ನು ಸೇರಿದಂತೆ ಅಂದಿನ ಕೇಂದ್ರ ಸರ್ಕಾರದ ವಿರುದ್ಧ ಟೊಂಕ ಕಟ್ಟಿ ಹೋರಾಟಕ್ಕೆ ಇಳಿತು. ಅದರ ಪ್ರತಿಫಲವಾಗಿ ಏನು ಅವತ್ತಿನ ಕಾಂಗ್ರೆಸ್ ಪಕ್ಷ ಏನಿತ್ತು, ಕಾಂಗ್ರೆಸ್ ಪಕ್ಷ ಸೋಲು ಕಂಡು ಜನತಾ ಪಕ್ಷ ಉದಯವಾಯಿತು. ಇದರ ಪ್ರತಿಫಲವಾಗಿ, ಈ ಹೋರಾಟದ ಪ್ರತಿಫಲವಾಗಿ, ಅದೇ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಇದೇ ಸಮಯದಲ್ಲಿ ಇದೇ ಹೋರಾಟದಿಂದ ಎಮರ್ಜೆನ್ಸಿಯನ್ನ ಕಾಂಗ್ರೆಸ್ ಈ ದೇಶದ ಮೇಲೆ ಹೇರಿದ್ದು. ಅದಾದ ನಂತರ ನೆಕ್ಸ್ಟು 2009ರಿಂದ 2011 UPI ಸರ್ಕಾರದ 2ನೇ ಅವಧಿ ಏನಿತ್ತಲ್ಲ, ಭ್ರಷ್ಟಾಚಾರ, ಅದಾದ ನಂತರ ಇದೇ ಜಂತರ್ ಮಂತರ್ನಲ್ಲಿ ಅಂದಿನ ಭ್ರಷ್ಟಾಚಾರವನ್ನು ವಿರೋಧಿಸಿ ಏನು ಅಣ್ಣಾ ಹಜಾರೆ ಚಳುವಳಿ ನಡೆದಿದ್ದಂತಹದ್ದು. ಜಂತರ್ ಮಂತರ್ನಲ್ಲಿ ಯೋಗೇಂದ್ರ ಯಾದವ್ ಮತ್ತು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರಾದಂಥ ಅರವಿಂದ್ ಕೇಜ್ರಿವಾಲ್ ಅವರು, ಅದಾದ ನಂತರ ಪ್ರಶಾಂತ್ ಭೂಷಣ್ ಅವರು, ಈ ಎಲ್ಲ ಫೇಮಸ್ ಮುಖಗಳೇನಿದಾವಲ್ಲ ಇವತ್ತು, ಈ ಹೋರಾಟದಲ್ಲಿ ಈ ಎಲ್ಲ ಮುಖಗಳು ಕೂಡ ಮುನ್ನೆಲೆಗೆ ಬಂದಂಥದ್ದು. ಈ ಚಳುವಳಿಯ ಪ್ರತಿಫಲವಾಗಿ ಆಮ್ ಆದ್ಮಿ ಪಾರ್ಟಿ ಹುಟ್ಕೊಳ್ತು. ಆಮ್ ಆದ್ಮಿ ಪಾರ್ಟಿ ಅದಾದ ನಂತರ ದೆಹಲಿಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಇನ್ನು ನೆಕ್ಸ್ಟ್ 2019ರಿಂದ 2021 ನರೇಂದ್ರ ಮೋದಿಯವರ 2ನೇ ಅವಧಿ, ಪ್ರಧಾನಿಯಾಗಿ ಅವರ 2ನೇ ಅವಧಿ. ಆ ಸಮಯದಲ್ಲಿ ರೈತರ ಚಳುವಳಿ ಜೋರಾಗಿ ಸದ್ದು ಮಾಡಿತು. ರೈತರ ಚಳುವಳಿ ಜೋರಾಗಿ ಸದ್ದು ಮಾಡಿದ ಅಂತ ಹಿನ್ನೆಲೆ ರೈತ ವಿರೋಧಿಯಾಗಿದ್ದಂತಹ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಲಾಯಿತು. ದೇಶದಲ್ಲಿ ಒಂದು ರೈತ ಸಂಘಟನೆಗೆ ಬಲ ಸಿಕ್ಕಂತೆ ಆಯಿತು ಇದರ ಪ್ರತಿಫಲವಾಗಿ. ಇನ್ನು ನಮಗೆಲ್ಲರಿಗೂ ಗೊತ್ತಿದೆ 2026ರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪ್ರಶ್ನೆ ಪತ್ರಿಕೆಯ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡಿಸುವಲ್ಲಿ ಈ ಮೊದಲ ಹಂತದಲ್ಲೇ ಕಾಕ್ರೋಚ್ ಜನತಾ ಪಾರ್ಟಿ ಯಶಸ್ವಿಯಾಗಿದೆ. ಹಾಗಾಗ್ಬಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿ ಏನಾದರೂ ಆಮ್ ಆದ್ಮಿ ಪಕ್ಷದಂತೆ ದೇಶದಲ್ಲಿ ಒಂದು ಅಸ್ತಿತ್ವವನ್ನು ಸ್ಥಾಪಿಸುತ್ತಾ ಎನ್ನುವಂಥದ್ದು ಕುತೂಹಲ. ಮುಂದಿನ ದಿನಗಳಲ್ಲಿ ಆ ಕಾಕ್ರೋಚ್ ಜನತಾ ಪಾರ್ಟಿ CJP ಯಾವ ಸ್ವರೂಪದಲ್ಲಿ ಇರಲಿದೆ ಎನ್ನುವಂಥದ್ದನ್ನು
ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.